ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ KCET ಅಪ್ಡೇಟ್ ಏನಪ್ಪ ಅಂತಂದರೆ, ಇವತ್ತೇ ಕೆ ಅವರು ಥರ್ಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಇದೇ ಫೈನಲ್ ರಿಸಲ್ಟ್ ಆಗಿ 99% ಇದೇ ಫೈನಲ್ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾಳೆ ಮಧ್ಯಾಹ್ನ 1 ನಂತರ ಫೈನಲ್ ರಿಸಲ್ಟ್ ಬಿಡುವಂಥ ಚಾನ್ಸ್ ಜಾಸ್ತಿ ಇದೆ. ಅಂದರೆ ಕೆ ಅವರು 13 ಒಳಗಡೆ ಎಲ್ಲ ಪ್ರೊಸೀಜರ್ ಮುಗಿಸ್ಬೇಕಂತ ಇದೆ. ಅದಕ್ಕೋಸ್ಕರ ನಾಳೆ ಮಧ್ಯಾಹ್ನ ಬಿಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ 15 ನಂತರ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ 13 ಒಳಗಡೆ ಎಲ್ಲ ಪ್ರೊಸೀಜರ್ ಮುಗಿಸ್ತಾರೆ. ಮತ್ತು ತುಂಬ ಸ್ಟೂಡೆಂಟ್ಗೆ ಡೌಟ್ ಇರೋದು ಏನಂತಂದರೆ, ಇವಾಗ ಪ್ರೊವಿಷನಲ್ ರಿಸಲ್ಟಲ್ಲೂ ಕೂಡ ಅಮೌಂಟನ್ನು ಪೇ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೇನು ವರಿ ಮಾಡ್ಕೋಬೇಡಿ. ಯಾಕಂದರೆ ನೀವು ಸೆಕೆಂಡ್ ರೌಂಡ್ ಆದ ನಂತರ ನೀವು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿ ನೀವು ಡೈರೆಕ್ಟಾಗಿ ಎಲ್ಲ ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಮಾಡಿಬಿಟ್ಟಿದ್ರ. ಆಲ್ರೆಡಿ ಕೋರ್ಸ್ ಫೀಸನ್ನು ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಮಾಡಿದ್ದಾರೆ. ಸಪೋಸ್ ನಿಮ್ಮ ಥರ್ಡ್ ರೌಂಡಲ್ಲೂ ಕೂಡ ಅದೇ ಕಾಲೇಜ್ ಸೀಟ್ ಸಿಕ್ಕಿದೆ ಅಂತಂದರೆ ನೀವು ಮತ್ತೆ ಅಮೌಂಟನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅದೇ ಡೈರೆಕ್ಟಾಗಿ ಮತ್ತೆ ಕನ್ವರ್ಟ್ ಆಗಿಬಿಡುತ್ತೆ. ಅದಕ್ಕೆ ಡೈರೆಕ್ಟಾಗಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಸಪೋಸ್ ನಿಮಗೆ ಅದಕ್ಕಿಂತ ಲೋ ಕಾಲೇಜ್ ಅಥವಾ ಕಡಿಮೆ ಫೀಸ್ ಇರುವಂಥ ಕಾಲೇಜ್ ಸಿಕ್ಕಿದೆ ಅಂತಂದರೆ ಉಳಿದ ಅಮೌಂಟ್ ನಿಮಗೆ ರಿಫಂಡ್ ಆಗುತ್ತೆ. ಆಮೇಲೆ ಚಾಯ್ಸ್ 3ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರಲ್ಲ ಅವರು ಕೂಡ ಇದೇ ಪ್ರೊಸೀಜರ್ ಸೇಮ್. ಅಂದರೆ ನೀವು 10,000 ಪೇ ಮಾಡಿದ್ರಲ್ಲ ಆಲ್ರೆಡಿ, ನಿಮಗೆ ಸಪೋಸ್ ನಿಮಗೆ ಇವಾಗ 44,000 ಕೋರ್ಸ್ ಫೀಸ್ ಸಿಕ್ಕಿದೆ. ಅದರಲ್ಲಿ 10,000 ಡಿಡಕ್ಟ್ ಆಗಿ ಇನ್ನು 34,000 ಅಷ್ಟೇ ನಿಮಗೆ ಚಲನಲ್ಲಿ ಕೊಡ್ತಾರೆ. ಅಷ್ಟೇ ಅಮೌಂಟನ್ನು ಪೇ ಮಾಡಿ ಮತ್ತೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ. ಮತ್ತು ರೀ ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡ್ತಾರೋ ಅವರು ಕೂಡ ಇದೇ ಪ್ರೊಸೀಜರ್ ಅಪ್ಲೈ ಆಗುತ್ತೆ. ಮತ್ತು ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇವೆಲ್ಲ ಕೊಡೋಂಗಿಲ್ಲ. ಯಾಕೆಂದರೆ ಇದೇ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಮತ್ತೆ ನಿಮಗೆ ಚಾಯ್ಸನ್ನು ಕೊಡೋದಿಲ್ಲ. ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ ಅದಕ್ಕೂ ಕಾಲೇಜ್ಗೂ ಅಡ್ಮಿಷನ್ ಮಾಡಿಸ್ಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್.